അച്ചു അച്ചു ടിക്കറ്റ് ടിക്കറ്റ് പിന്നെ അല്ല പിന്നെ 10 വന്നിട്ടുണ്ടല്ലേ പ്ലെയർ വന്നിക്കാം ಎಲ್ಲರೂ ನಮಸ್ತೆ. ಹೇಳಲಿಕ್ಕೆ ಏನಿಲ್ಲ, ನಾವು ಬಂದದ್ದು ಟ್ರೋಫಿ ಗೆಲ್ಲಬೇಕು ನಮ್ಗೆ ಅಷ್ಟೇ, ಮತ್ತೆ ಏನಿಲ್ಲ. ಒಳ್ಳೆ ಮಾಡಿ ಆಡಿ, ಒಬ್ಬೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಡಿ, ನೀವು ಗೆಲ್ಲಿ, ನಿಮ್ಮನ್ನು ನಾವು ಗೆಲ್ಲಿಸ್ತೇವೆ ಅಷ್ಟೇ. Thank you very much. Kaka boys, and here comes the next one. Nice tickets down the stand and region for Hakeem, the danger man, is deployed. आवाजें किस तरीके से आ रही है? जी हाँ, कोई नहीं जीता, लेकिन इस वक्त वापस इसी टीम के कप्तान ने छोटा पटाखा बड़ा धमाका। वाह रे भाई वाह, बन के बैठे हुए हैं, जैसा कि एक क्लास के लड़के स्कूल में बैठते हैं हाथ बन के। स्कोर कम है लेकिन आसान नहीं है। क्रिकेट है ये, लास्ट कह नहीं सकते। ಕಾರ್ಕಳ ಗಾಂಧಿ ಮೈದಾನದಲ್ಲಿ ಇಂದು ಕಂಡದ್ದು ಕ್ರಿಕೆಟ್ ಪ್ರೇಮಿಗಳನ್ನು ಕುತೂಹಲಗೊಂಡು ನಿಲ್ಲಿಸಿದ ಕ್ಷಣಗಳು. ಹೌದು, ತಂಡ ಎಂದರೆ ತಂಡ, ಆದರೆ ಕಾಕಾ ಬಾಯ್ಸ್ ಎಂದರೆ ಅದು ಸಾಮಾನ್ಯ ಹೆಸರೇ ಅಲ್ಲ, ಸಾಮರ್ಥ್ಯದ ಗುಡುಗು. ಗಾಂಧಿ ಮೈದಾನದ ಗಗನವೇ ಇಂದು ಸಾಕ್ಷಿ. ರೋಚಕ ತಿರುವು, ಉಸಿರು ಬಿಗಿಸುವ ಪ್ರದರ್ಶನ, ಕೊನೆಯ ಕ್ಷಣದಲ್ಲಿ ಕಾಕಾ ಬಾಯ್ಸ್ ನೀಡಿದ ಗೆಲುವಿನ ಮಹಾಗರ್ಜನೆ. ಕ್ರಿಕೆಟ್ ಅಭಿಮಾನಿಗಳು ಅಪ್ಪ, ಮೈದಾನವೇ ಉಲ್ಲಾಸದ ಅಲೆಗಳಲ್ಲಿ ತೇಲಿತು. ಕಾಕಾ ಬಾಯ್ಸ್ ತಂಡದ ಆಟಗಾರರು ತೋರಿಸಿದ ಶೌರ್ಯ ಇದು ಅಂತಿಂತ ತಂಡವಲ್ಲ, ಬಲಿಷ್ಠರು, ಬಲಾದರೂ ಬ್ಯಾಟಿನಿಂದ ದಾಳಿ ಮಾಡುವ ಯೋಧರು. ಬಲಿಷ್ಠ ಆಟಗಾರರಾದ ಅಲ್ತಾಫ್ ವಾಲ್ಪಾಡಿ, ಅಲ್ತಾಫ್ ಬಸವನಗುಡಿ, ಸಮೀರ್ ಮತ್ತು ಇನ್ನೂ ಹಲವು 10. ಇವರ್ಯಾರು ಬಂದರೆ ಮೈದಾನ ಕಂಪಿಸೋದು. ಬೌಲಿಂಗ್ ರಭಸ, ಬ್ಯಾಟಿಂಗ್ ಅಸ್ರಾಟ, ಎಲ್ಲಕ್ಕೂ ಸಿದ್ಧ, ಎಲ್ಲರಿಗೂ ಸವಾಲು. ದಿನ ಬರಲಿ, ಮೈದಾನ ಹೊತ್ತಿ ಹುರಿಯಲಿ. ಕಾಕಾ ಬಾಯ್ಸ್ ಮತ್ತೊಮ್ಮೆ ಕಾರ್ಕಳ ಕ್ರಿಕೆಟ್ಗೆ ಹೆಮ್ಮೆಯ ಸಾಲು ಬರೆಯಲಿ.